ಜನ ಏನಾದರೂ ಹೇಳಿ ಸ್ನೇಹಿತರೆ, ಈಗಲೂ ಇ ವಿ ಸೆಗ್ಮೆಂಟಲ್ಲಿ ರಿವರ್ ಇಂಡಿನೇ ಬೆಸ್ಟು. ಅವ್ರ ಹತ್ರ ಇರೋದು ಒಂದೇ ಮಾಡಲು. ಏನಕ್ಕೆ ಅಂತ ಹೇಳ್ತೀನಿ ನಾನು. ನನ್ನ ವಿಷಯದಲ್ಲಿ ನೋಡಿ, 3 ಅಲ್ಸ್ನೇನು ಇಟ್ಕೊಂಡಿದ್ದೀನಿ. ಕಾಲು ಇಟ್ಕೊಳ್ಳೋಕೆ ಇಲ್ಲಿ ಜಾಗ ಇದೆ. ಓಕೆ, ಸಿಲಿಂಡ್ರ್ ಇಟ್ಕೊಂಡ್ರು ಇಲ್ಲಿ ಕಾಲು ಇಟ್ಕೊಳ್ಳೋಕೆ ಜಾಗ ಇದೆ. 60 ಕಿಲೋಮೀಟ್ರ್ ಆಯಿತು ಆಲ್ರೆಡಿ ಹೊಡೆದು. ಓಕೆ, ಆಮೇಲೆ ಇಲ್ಲಿ ನೋಡಿ ಎಷ್ಟು ತುಂಬಿದ್ದೀನಿ. ಅಷ್ಟೇ ಲಗೇಜ್ ಅಲ್ಲದೆ ಸ್ನೇಹಿತರೆ, ಇಲ್ಲೊಂದಷ್ಟು ಲಗೇಜ್ ಇಟ್ಕೋಬೋದು. ಅಂದರೆ ಇದ್ರೊಳಗಡೆ ಒಂದಷ್ಟು ಲಗೇಜ್ ಇಟ್ಕೋಬೋದು. ನಾನು ಏನು ತುಂಬಿದ್ದೀನಿ ನೋಡಿ. ಸೊ ಅಂದರೆ ಈ ಜಾಗನೂ ಅಷ್ಟು ಕೊಟ್ಟಿದ್ದಾನೆ. ಇದರಿಂದ ಗಾಡಿ ಏನಾಗ್ತಿದೆ ಅಂದರೆ ಲೆಂತ್ ಜಾಸ್ತಿ ಇದೆ, ಕಟ್ ಮಾಡಬೇಕಾದ್ರೆ ಹಿಂದೆ ಮುಂದೆ ಕಷ್ಟ. ಅದೊಂದು ಬಿಟ್ಟರೆ ಲಗೇಜ್ ಹಾಕೊಳ್ಳೋ ವಿಷಯದಲ್ಲಿ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಗಾಡಿ. ಇತ್ತೀಚೆಗೆ ನಾನು ಕಾರೇ ತೆಗಿತಾ ಇಲ್ಲ, ಬೇಕಾಗಿಲ್ಲ ಅನಿಸುತ್ತೆ. ತೋಟಕ್ಕೆಲ್ಲ ಹೋಗ್ಬೇಕಾದ್ರೆ ಅಷ್ಟೊಂದು ಹೆಲ್ಪ್ ಆಗುತ್ತೆ. ಆಮೇಲೆ ಈ ಥರ ಗಾಡಿಗಳು ನೋಡಿ, ಅಷ್ಟು ಲಗೇಜ್ ತುಂಬಿಸಿದ್ರು. ಟೈರ್ ಸೆಕ್ಷನ್ನು 14 ಇಂಚ್ ವೀಲ್ ಇರೋದ್ರಿಂದ ಸ್ನೇಹಿತರೆ ನಿಮಗೆ ಸ್ಲ್ಯಾಂಟಾಗಿರುತ್ತೆ ಗಾಡಿ. ಸೊ ನಮ್ಮ ರಿವರ್ ಇಂಡಿಗೆ ಒಂದೇ ಒಂದು ರಿಕ್ವೆಸ್ಟು ಬ್ರ್ಯಾಂಡ್ಗೆ, ದಯವಿಟ್ಟು ಒಂಚೂರು ರೇಂಜ್ ಒಂಚೂರು ಜಾಸ್ತಿ ಮಾಡಿ. ಈಗ ಸದ್ಯಕ್ಕೆ ರೈಡ್ ಮಾಡಲ್ 90, 110 ಆ ಥರ ಕೊಡುತ್ತೆ. ಚೂರು ರೇಂಜ್ ಜಾಸ್ತಿ ಬೇಕು. ಆಮೇಲೆ ಬ್ಯಾಟ್ರಿ ಚಾರ್ಜಿಂಗು ಸ್ವಲ್ಪ ಇನ್ನೂ ಸ್ಪೀಡಾಗಿ ಆಗಬೇಕು. ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, ಬಟ್ ಮನೆಗಳಲ್ಲಿರೋ ಚಾರ್ಜರು 15 ಆ್ಯಂಪ್ಸಲ್ಲಿ ನಿಮಗೆ ಆಲ್ಮೋಸ್ಟ್ 5-6 ಗಂಟೆ ತೊಗೊಳುತ್ತೆ. ಈ ಪ್ರಾಬ್ಲಮ್ ಎಲ್ಲ ಇ ವಿ ಗಾಡಿಗಳಲ್ಲೂ ಇದೆ. ಬಟ್ ಇದೊಂದು ಬಿಟ್ಟರೆ ಅದಾದಮೇಲೆ ಸ್ಟ್ಯಾಂಡು, ಮೇನ್ ಸ್ಟ್ಯಾಂಡ್ ಟಚ್ ಆಗೋದು ಅದೊಂದು ದೊಡ್ಡ ಪ್ರಾಬ್ಲಮ್ಮು ಈ ಗಾಡೀಲಿ. ನೋಡಿ, ಹಿಂದ್ಗಡೆ ಸೀಟ್ ಹೈಟ್ ಇದೆ, ಅದೊಂದು ಫಸ್ಟು. ಇನ್ನೊಂದು ಪಿಲಿಯನ್ ಜೊತೆ ಹೋಗ್ತೀರಾ ಅಂದರೆ ಸೆಂಟ್ರ್ ಸ್ಟ್ಯಾಂಡು ಟಚ್ ಆಗುತ್ತೆ. ಸೊ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಬೇಕೇ ಬೇಕು. ಇಷ್ಟು ಬಿಟ್ಟರೆ ನಿಜವಾಗ್ಲೂ ಈಗಲೂ ರಿವರ್ ಇಂಡಿ ಯಾರ್ಯಾರು ಓನರ್ಸ್ ಬೇಕಾದ್ರೂ ಕೇಳಿ, ತೊಗೊಂಡ್ರವರೆಲ್ಲ ಖುಷಿಯಾಗಿದ್ದಾರೆ. ಪ್ರಾಕ್ಟಿಕಲಿ ಇಂಡಿಯನ್ಸ್ಗೆ ಲಗೇಜ್ ಎತ್ಕೊಂಡು ಓಡಾಡೋಕ್ಕೆ ಪ್ರತಿಯೊಂದಕ್ಕೂ ಬಿಲ್ಡ್ ಕ್ವಾಲಿಟಿ ವಿಷಯದಲ್ಲಾಗಲಿ ಎಲ್ಲ ಸೂಪರ್.